ನನ್ನ ಜೀವನದಲ್ಲಿ ನಾನು ತುಂಬಾ ಪುಣ್ಯವಂತ. ಮತ್ತೆ ಇವತ್ತೇ ಈ ಕ್ಷಣ ಸಿನಿಮಾ ಗೆಲ್ಬಹುದು ಸೋಲ್ಬಹುದು ಅದು ನನಗೆ ಗೊತ್ತಿಲ್ಲ. ನನ್ನ ಪ್ರಯತ್ನ ನಾನು ಎಫರ್ಟ್ ಹಾಕಿದ್ದೀನಿ. ಡೈರೆಕ್ಟ್ ಏನ್ ಹೇಳಿದಾರೆ ನಾನು ಮಾಡಿದ್ದೀನಿ, ನನ್ನ ಎಫರ್ಟ್ ನಾನು ಹಾಕಿದ್ದೀನಿ 100%. ಬಟ್ ಆದ್ರೆ ಇವತ್ತು ಒಂದು ದೇವರೇ ಬಂದು ನನಗೆ ಒಂದು ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಇದೆಯಲ್ಲ, ಆ ಒಂದು ಅವಕಾಶ ನನ್ನ ಜೀವನದಲ್ಲಿ ಮತ್ತೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ಅವಕಾಶಕ್ಕೆ ನಾನು ತುಂಬಾ ಅಣ್ಣ ತುಂಬಾ ಚಿರಋಣಿಯಾಗಿರ್ತೀನಿ ಅಣ್ಣ. ಯಾಕೆಂತಂದ್ರೆ ನೀವು ನಾನು ಯಾವತ್ತೂ ಕೈ ಬಿಡ್ಲಿಲ್ಲ ಅಣ್ಣ. ನನ್ ಏನೇ ಬಂದು ಹೇಳಿದ್ರು ತುಂಬಾ ನಂಬುದ್ರಿ, ಬೆಳೆಸ್ರಿ, ಹೋಗೋ ಅಂತಂದ್ರಿ. ನನ್ನ ಪ್ರತಿ ಕ್ಷಣದಲ್ಲೂ ನೀವು ಎಷ್ಟೋ ಜನ ನನಗೋಸ್ಕರ ಇದ್ದಾರೆ, ನಿಮ್ಗೆ ಗೊತ್ತಿಲ್ಲ, ನನಗೋಸ್ಕರ ಎಷ್ಟೋ ಜನ ಎದುರಾಕೊಂಡಿದ್ದಾರೆ. ಅವ್ರು ತುಂಬಾ ಒಂದು ಸಮಸ್ಯೆನಲ್ಲಿದ್ರು. ಅಂತ ಸಮಸ್ಯೆನಲ್ಲೂ ಗೀತಕ್ಕ ಶಿವಣ್ಣ ನನಗೆ ಫೋನ್ ಮಾಡ್ತಾರೆ. ಯಾಕಂದ್ರೆ ಅವತ್ತು ನಾನು ಅಳ್ತಾ ಕುಂತಿರ್ತೀನಿ, ಈಗ ಬರ್ತಾರೋ ಇಲ್ವೋ ಏನಾಗುತ್ತೋ ಅಂತ ಅಂದ್ಬಿಟ್ಟು ತುಂಬಾ ಭಯ ಆಗಿರುತ್ತೆ. ನಾಳೆ ಪ್ರೋಗ್ರಾಮ್ ಇರುತ್ತೆ, ಆ ಟೈಮಲ್ಲಿ ಏನೋ ಒಂದು ಸನ್ನಿವೇಶ ಆಗ್ಬಿಟ್ಟು ಬರೋಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ಫೋನ್ ಮಾಡ್ತಾರೆ ನನ್ಗವರು. ಆ ಕ್ಷಣ ನನ್ನ ಲೈಫಲ್ಲಿ ನಾನು ಮರೆಯಲ್ಲ. ಯಾಕಂದ್ರೆ ಅವ್ರೊಂದು ಮಾತಂತಾರೆ, ನೀ ನನ್ನ ಮಗ ಕಣೋ, ತಲೆ ಕೆಡ್ಸ್ಕೊಳಕ್ ಹೋಗ, ಯಾವನೇ ಬರ್ಲಿ ಕಣ, ನಾನು ಇದೀ ಕಣೋಗ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನ್ ಜೊತೆ ನಾನು ಗೀತಕ್ಕ ಮಾತಾಡ್ತಾರೆ ಇಬ್ರು. ಯಾಕಂದ್ರೆ ಆ ಒಂದು ಪುಣ್ಯ ಲೈಫಲ್ಲಿ ಆ ಸಿಚುವೇಶನ್ ನನ್ನ ಫ್ಯಾಮಿಲಿ, ನನ್ನ ಅಣ್ಣ, ನಮ್ಮ ಅಪ್ಪ, ನಮ್ ಯಾರೇ ಇದ್ರು ಆ ಸಿಚುವೇಶನ್ ಯಾರ ಕೈಲೂ ಆಗ್ತಿರ್ಲಿಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ಯಾಕಂದ್ರೆ ಆ ಸಿಚುವೇಶನ್ ಪ್ರಕಾರ ಅವ್ರಲ್ಲೇ ಹೋಗ್ಬೇಕಾಗಿರುತ್ತೆ. ಬಟ್ ಅವ್ರು ನನಗೆ ಫೋನ್ ಮಾಡಿ ನನಗೆ ಧೈರ್ಯ ತುಂಬ್ತಾರೆ. ನಾನು 1 ಗಂಟೆ ನನ್ನ ಆ ಒಂದು ಸನ್ನಿವೇಶನ ಹೇಳೋದಿಕ್ಕೂ ಆಗಲ್ಲ, ಅಷ್ಟು ಫೀಲ್ ಆಗುತ್ತೆ ನನಗೆ. ನನಗೋಸ್ಕರ ಒಂದು ದೊಡ್ಡ ನೆಟ್ವರ್ಕ್ ಎದುರಾಕೊಂತಾರೆ ಅವರು. ನಾನು ಅವ್ರಿಗೆ ಇವತ್ತು ಎಷ್ಟು ಥ್ಯಾಂಕ್ಸ್ ಹೇಳ್ಬೋದು, ಇಲ್ಲಿ ನಿಂತ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಆದ್ರೆ ಅವತ್ತು ನಿಂತ್ರು ಗೊತ್ತಾ, ನನ್ನ ಕಷ್ಟದಲ್ಲಿ ನಿಂತ್ರು ಅವರು. ಕಷ್ಟ ಅಂತಂದ್ರೆ ನಾನು ಏನಿಲ್ಲ, ಝೀರೋ. ಆ ಸನ್ನಿವೇಶದಲ್ಲಿ ಅವ್ರು ನಿಂತ್ರು. ನನ್ನ ಜೀವನ, ನನ್ನ ಉಸಿರು ಇರೋವರೆಗೂ ನಾನು ನನ್ನ ವೈಫ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು ಅಣ್ಣ, ಅದು ಯಾವತ್ತೂ ಮರೆಯಲ್ಲ. ನೀವು ನಿಮ್ಮ ಮನೆಯಲ್ಲಿ ನನಗೆ, ನನ್ನ ವೈಫ್ಗೆ ನನಗೆ ಒಂದು ಕೊಟ್ಟಿದ್ರೆ ಗೊತ್ತಾ ಸ್ಥಾನ, ಅದು ನಿಜವಾಗ್ಲೂ ನಾನು ತುಂಬಾನೇ ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. Shivanna, thank you.